ನಾನು ಬೋತೀಸ್. ನಾನು ಇವತ್ತು ಒಂದು ಬಿರಿಯಾನಿ ಮಾಡಬೇಕು ಅಂತೇಳಿ ಒಂದು ಬ್ಲಾಗ್ ಮಾಡ್ತಾಯಿದ್ದೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ನೀವು ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹೇಳಿ ಏನಾಗಿದೆ ಅಂತ. ಫಸ್ಟ್ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ನಾನೊಂದು ಬಿರಿಯಾನಿ ಮಾಡೋಣ ಅಂಥೇಳಿ ಬಿರಿಯಾನಿಗೆ ಅಂತೇಳಿ ಒಂದು ಯೂಟ್ಯೂಬಲ್ಲಿ ಹುಡುಕಿ ಸರ್ಚ್ ಮಾಡಿ 20 ನಿಮಿಷದಲ್ಲಿ ಬಿರಿಯಾನಿ ಮಾಡೋದು ಹೇಗೆ ಅಂತೇಳಿ ನಾನೊಂದು ಯೂಟ್ಯೂಬಲ್ಲಿ ಕಲ್ತಿದ್ದೀನಿ. ಅದನ್ನು ಇವತ್ತು ನಾನು ನಿಮ್ಮ ಮುಂದೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. 20 ನಿಮಿಷದಲ್ಲಿ ಬಿರಿಯಾನಿ ಮಾಡಬೇಕು, ತಿನ್ನಬೇಕು ಅನ್ನೋ ಒಂದು ಆಸೆಯಿಂದ ಈಗ ಬಿರಿಯಾನಿ ಮಾಡಬೇಕೆ ಅಂತ ಹೊರಡ್ತಾ ಇದ್ದೀನಿ. ನಾನು ಬಿರಿಯಾನಿದ ಎಲ್ಲ ಸಾಮಗ್ರಿಗಳನ್ನು ರೆಡಿ ಮಾಡಿಕೊಂಡು ಈಗ कितना आधा आधा बस। पानी चाहिए ना बाद में चाहिए? हाय गाइस, इधर मैं बैठ के हूँ, नहीं दिखाना। की बोलो ಮಾಡಿ ಅದನ್ನು ರೋಸ್ಟ್ ಮಾಡ್ತಾ ಇದ್ದೀನಿ. ಈಗ ಕೆಂಪು ಕಲರ್ ಹತ್ರ ಬಂದಿದೆ. ಫುಲ್ ಕೆಂಪಾದ ಮೇಲೆ ಇದಕ್ಕೆ ಟೊಮೊಟೊವನ್ನು ಹಾಕಬೇಕು. ಟೊಮೊಟೊ 3 ಈರುಳ್ಳಿ ಹಾಕಿದ್ದೀವಿ, ಹಾಗೆ 3 ಟೊಮೆಟೊವನ್ನು ಹೆಚ್ಚಿಟ್ಟಿದ್ದೀನಿ. ಇದು ರೆಡ್ ಕಲರ್ ಬರಬೇಕು. ರೆಡ್ ಕಲರ್ ಬಂದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ನಾವು ಇದುವರೆಗೆ ಬಿರಿಯಾನಿ ಮಾಡಿಲ್ಲ, ಇದೇ ಮೊದಲು ಬಿರಿಯಾನಿ ಮಾಡೋದು ಕಲಿತಾ ಇದ್ದೀನಿ ಅಷ್ಟೇ. ಇದನ್ನು ನಾನು ಯೂಟ್ಯೂಬ್ ನೋಡಿನೇ ಕಲಿತಿರೋದು, ಯೂಟ್ಯೂಬ್ ನೋಡಿನೇ ಮಾಡ್ತಾಯಿದ್ದೀನಿ. ಯಾರಿಗಾದರೂ ಬಿರಿಯಾನಿ ಮಾಡೋ ಇಂಟ್ರೆಸ್ಟ್ ಇದ್ದರೆ ಯೂಟ್ಯೂಬ್ನಲ್ಲಿ ನೋಡಿ ಮಾಡಿ. ಇದು ನಾವು ಮಾಡ್ತೀವಿ, ಅದು ಹೇಗೆ ಚೆನ್ನಾಗಿ ಬಂದಿದೆಯಾ ಇಲ್ವಾ ಅಂತ ನೋಡಿ ಆಮೇಲೆ ನಿಮಗೆ ಹೇಳ್ತೀವಿ. ಈಗ ಸ್ವಲ್ಪ ಬ್ರೌನ್ ಕಲರ್ ಬಂದಿದೆ. ಇದು ಬ್ರೌನ್ ಕಲರಲ್ಲಿದೆ. ಈಗ ಅದಕ್ಕೆ ಟೊಮಾಟೊ ಹಣ್ಣನ್ನು ಹಾಕೋಣ. 3 ಟೊಮಾಟೊ ಹಣ್ಣನ್ನು ಹೆಚ್ಚಿಟ್ಟಿದ್ದೀನಿ. ಟೊಮಾಟೊ ಹಣ್ಣನ್ನು ಚಿಕ್ಕದಾಗಿ ಹೆಚ್ಚಬೇಕಿತ್ತು, ತುಂಬ ದೊಡ್ಡದಾಗಿ ಹೆಚ್ಚಿಟ್ಟಿದ್ದಾರೆ. ರೋಸ್ಟ್ ಆಗೋಕ್ಕೆ ತುಂಬ ಹೊತ್ತು ಬೇಕಾಗಿದೆ. ಟೊಮಾಟೊ ಹಣ್ಣು ಗೊಜ್ಜಾಗುತ್ತಂತ ಈಗ ಕಾಯಬೇಕಾಗುತ್ತೆ. ಇದನ್ನು ಫ್ರೆಂಡ್ಸ್, ಇದು ನಮ್ಮ ನ್ಯಾಚುರಲ್ ಕ್ವಾಲಿಟಿ. ಎಲ್ಲ ಒಂದು ಕಡೆ ಕೆಲಸ ಮಾಡ್ತಾ ಇದುವರೆಗೂ ಬಿರಿಯಾನಿ ಮಾಡಿಲ್ಲ ನಾವಿಲ್ಲಿ. ಇವತ್ತೊಂದು ಬಿರಿಯಾನಿ ಟ್ರೈ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀವಿ. ಫುಲ್ಲು ರೋಸ್ಟ್ ಆಗಬೇಕು. ಫುಲ್ಲು ರೋಸ್ಟ್ ಆದ್ರೇ ಚೆನ್ನಾಗಿ ಬರೋದು. 3 ಟೊಮೆಟೊ ಹೆಚ್ಚಕ್ಕೆ ಹೇಳಿದ್ದೆ, 3 ಟೊಮೆಟೊ ಹೆಚ್ಚಿಟ್ಟಿದ್ದಾರೆ. ಇದರಲ್ಲಿ ಈಗ ನಾನು 2 ಟೊಮೆಟೊ ಹಾಕಿರೋದು.
2 ಟೊಮೊಟೊ ರೋಸ್ಟ್ ಆದರೆ ಸಾಕು. ನಾವೀಗ 1 kg ಚಿಕನ್ನು, 1 kg ಬಾಸ್ಮತಿ ರೈಸ್ ಇದು ಹಾಕಿ ಇವತ್ತು ಬಿರಿಯಾನಿ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಇದು ಫುಲ್ಲು ರೋಸ್ಟ್ ಆಗೋ ತನಕ ಕಾಯಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಈಗ ರೋಸ್ಟ್ ಮಾಡ್ತಾಯಿದ್ದೀನಿ. ಫುಲ್ಲು ಬ್ರೌನ್ ಕಲರ್ ಬರಬೇಕು. ಫುಲ್ಲು ಬ್ರೌನ್ ಕಲರ್ ಬಂದು ಇದು ಗೊಜ್ಜಾಗಬೇಕು ಟೊಮೊಟೊ, ಆವಾಗ ಚೆನ್ನಾಗಿರುತ್ತೆ. ಎಲ್ಲ ಐಟಮ್ನು ರೆಡಿ ಮಾಡಿಬಿಟ್ಟು ಕೊನೆಗೆ ಒಂದು ವೀಡಿಯೋ ಮಾಡೋಣ ಅಂತೇಳಿ ಮಾಡ್ತಾ ಇರೋದು. ಅದರಿಂದ ಮೊದಲಿಂದ ತೋರ್ಸೋಕ್ಕೆ ಕಷ್ಟ ಆಗಿದೆ. ಎಲ್ಲ ರೆಡಿ ಮಾಡಿಟ್ಟಿದ್ದೀವಿ ಆಲ್ರೆಡಿ. ಈಗ ಪುದೀನ, ಕೊತ್ತಂಬರಿ, ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ ಇದೆಲ್ಲ ಪೇಸ್ಟ್ ಮಾಡಿರೋದನ್ನು ಹಾಕಬೇಕು. ಆಲ್ರೆಡಿ ಆ ಪೇಸ್ಟ್ ಹಾಕಿದ್ದೀನಿ. ಅದಾದಮೇಲೆ 1 ಸ್ಪೂನಷ್ಟು ಅರಿಶಿನ ಪೌಡ್ರು, ಆಮೇಲೆ ಮೆಣಸಿನ್ಕಾಯಿ ಪುಡಿನ ನೋಡ್ಕೊಂಡು ಹಾಕಿ, ಯಾಕಂದರೆ ಹಸಿಮೆಣಸು ಹಾಕಿದ್ದೀವಿ. ಅದಕ್ಕೆ ನಾನೀಗ 2 ಸ್ಪೂನಷ್ಟು ಮೆಣಸಿನ ಪುಡಿ ಹಾಕ್ತೀನಿ. ಓಕೆ, ಅದಾದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಷ್ಟು ಮಿಕ್ಸ್ ಮಾಡಿಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮಸಾಲೆ ಕ್ಲೀನಾಗಿ ಎಳ್ಕೋಬೇಕು. ಮಿಕ್ಸ್ ಆಗಿದೆ. ಅದಾದಮೇಲೆ ಈಗ ನಾವು 1 kg ಮಾಡ್ತಿರೋದ್ರಿಂದ ಸ್ವಲ್ಪ ಮಸಾಲೆ ಜಾಸ್ತಿ ಆಗಿದೆ. ಅದಾದಮೇಲೆ ಚಿಕನ್, ಈಗ ಚಿಕನ್ನ ಕ್ಲೀನಾಗಿ ತೊಳೆದಾದ್ಮೇಲೆ ದಾಲ್ ಈಗ ಈ ಚಿಕನ್ ಹಾಕಬೇಕು. ಚಿಕನ್ ಹಾಕಿದ್ದೀವಿ 1 kg ಚಿಕನ್ನು. ಅದಾದಮೇಲೆ ಅದಕ್ಕೆ ಟೇಸ್ಟಿಗೆ ತಕ್ಕಂಗೆ ಉಪ್ಪು ಹಾಕೋಣ. ಮಸಾಲೆ ಹಾಕೋಬೇಕು, ಟೇಸ್ಟಿಗೆ ತಕ್ಕಂಗೆ ಉಪ್ಪು. ಚಿಕನ್ ಬೇಯಬೇಕು. ಚಿಕನ್ನು ಎಣ್ಣೆಯಲ್ಲೇ ಡ್ರೈ ಆಗಬೇಕು. ಇದೇ ನೀರಲ್ಲಿ ಹಾಕ್ಕೊಂಡು ಇದು ಡ್ರೈ ಆಗಬೇಕು. ಅದಕ್ಕೋಸ್ಕರ ಬೈ ದೊಡ್ಡ ಪಕಡ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚಿಕನ್ ಇದರಲ್ಲೇ ಮಿಕ್ಸ್ ಆಗುತ್ತೆ. मसाले मिक्स आदमेಲೆ तावरे तो चावलारे पड़बे ना एक साथे गामला एटा बेला ना गामला भातेर गामला
ಕಮ್ಮಿ ಮಾಡಿದ್ದೆ, ಜಾಸ್ತಿ ಮಾಡಿಕೊಂಡು ಚೆನ್ನಾಗಿ ಬೋಡಾ ಹಾಕೋಬೇಕು ಚಿಕನ್ಗೆ. ইডলি পাতের কড়া এগুলাই পাওয়া যায় না। ಇವಾಗ 2 লিটার ಅಂತ ঘরে 5 লিটার আছে, সেটা হয়নি, আবার 3 লিটার নেই। ಇದ್ರ ಜೊತೆಗೆ ಮೊಸರು ಹಾಕ್ಬಿಟ್ಟು ಚಿಕನ್ ಹಂಚು ರೆಡಿ ಅಲ್ವಾ, ಚಿಕನ್ ರೆಡಿ ಆಗಿ বাইরে বাইরে বাড়াও, কথা কাটা কাটা আছে। ನೀರಿಲ್ಲ, ಡ್ರೈ ಆಗ್ತದೆ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಆಮೇಲೆ কো ಡ್ರೈ ಆಗಿ কো ಇದರಲ್ಲಿರೋ ಚಿಕನಲ್ಲಿರೋ ನೀರೆಲ್ಲ ಡ್ರೈ ಆಗಿ না, এরপরে চাউ টাউ ছাড়বো, সেগুলা তো দেখার আছে। ফটো তুলতে হবে না, আমি ফটো তুলবো, আমি ঘরে যাই রান্না করি কি দেখতে পাবো। ಇದು ಸ್ವಲ್ಪ ಹೊತ್ತು ಡ್ರೈ ಆಗಿ ಆದರೆ ಸ್ವಲ್ಪ ಮುಚ್ಚಿಡೋಣ. ಸ್ವಲ್ಪ ಮುಚ್ಚಿ ಡ್ರೈ ಆದಮೇಲೆ ತೆಗಿ. थोड़ा हीट कमी कर दो, थोड़ा हीट कमी कर दो। ಫ್ರೆಂಡ್ಸ್, ಇನ್ನೊಂದು 5 ನಿಮಿಷ ಹಾಗೆ ಡ್ರೈ ಆಗಲಿ. ಅದರಲ್ಲಿ ಡ್ರೈ ಆದಮೇಲೆ ಅದು ನೀರು ಹಾಕ್ಬೇಕು. ಅದಕ್ಕೆ ಡ್ರೈ ಹಾಗೆ ಆದಮೇಲೆ ನೀರು ಹಾಕಿದ್ಮೇಲೆ ನೀರು ಬೇಕು. ಈಗ 3 ಲೋಟ ಅಕ್ಕಿ ಹಾಕಿದ್ದೀನಿ ನಾನು. 3 ಲೋಟಕ್ಕೆ 4.25 ಲೋಟ ನೀರು ಹಾಕಬೇಕು. ಹಾಂ ಫ್ರೆಂಡ್ಸ್, ಈಗ ಚಿಕನ್ ಫುಲ್ ಡ್ರೈ ಆಗಿದೆ. ಈಗ ಬೆಂದಾಗಿದೆ. ಕ್ಲೀನಾಗಿ ಬೇಯಿಸಬೇಕು. ಕ್ಲೀನಾಗಿ ಮಸಾಲನೂ ಎಳ್ಕೋಬೇಕು. ಈಗ ಕ್ಲೀನಾಗಿ ಮಸಾಲೆ ಎಳ್ಕೊತಾ ಇದೆ ನೋಡಿ. ಫುಲ್ಲು ಡ್ರೈ ಆಗಿದೆ. ಇನ್ನೊಂದು 5 ನಿಮಿಷ ಹಾಗೆ ಬಿಟ್ಬಿಡೋಣ. ಈಗ ಮಸಾಲೆ ಫುಲ್ ಡ್ರೈ ಆಗಬೇಕು ಮತ್ತು ಅದು ಕ್ಲೀನಾಗಿ ಮಸಾಲೆ ಹಾಕೋಬೇಕು. ಅದಕ್ಕೆ ಮುಚ್ಚಿಡೋಣ. ಇವಾಗ ನೋಡಿ, ಚಿಕನ್ ಪೂರ್ತಿಯಾಗಿ ಬೆಂದೋಗಿದೆ. ಮಸಾಲೆ ಎಲ್ಲ ಕ್ಲೀನಾಗಿ ಎಳ್ಕೊಂಡಿದೆ. ಈಗ ನಾವು 3 ಲೋಟ ಅಕ್ಕಿ ಹಾಕಿದ್ದೀವಿ. 3 ಲೋಟ ಅಕ್ಕಿ ಹಾಕಿದ್ದೀವಿ. ಅದಕ್ಕೆ 4.25 ಲೋಟ ನೀರು ಹಾಕಬೇಕು. 4.25 ಲೋಟ ನೀರು ಹಾಕಿದರೆ ಅದಕ್ಕೆ ಸಮ ಆಗೋಗುತ್ತೆ. 3 ಲೋಟಕ್ಕೆ 4.25 ಲೋಟ ನೀರು ಹಾಕಬೇಕು. ಈಗ ಯಾಕಂದರೆ ಅಕ್ಕಿ ನೆನೆಸಿಟ್ಟಿದ್ದೀನಿ, ಅದಕ್ಕೋಸ್ಕರ 4.25 ಲೋಟ ಹಾಕ್ತಿದ್ದೀನಿ. ನೀವು ಅಕ್ಕಿ ನೆನೆಸಿಟ್ಟಿಲ್ಲ ಅಂದರೆ ಅದಕ್ಕೆ 1 ಲೋಟ ಎಕ್ಸ್ಟ್ರಾ ನೀರು ಹಾಕಿ. ಪಾನಿ ಹೋನ ನಾವು ಹೊಸದಾಗಿ ಮಾಡೋದ್ರಿಂದ ಎಲ್ಲದನ್ನು ಈಗ ರೆಡಿ ಮಾಡಿಟ್ಟಿಲ್ಲ. ಆವಾಗ ಒಂದೊಂದು ತಗೊಬಂದು ಹಾಕ್ತಾಯಿದ್ದೀವಿ. ನೀವು ಹಾಗೆ ಮಾಡಬೇಡಿ. ನೀವೆಲ್ಲ ಅದನ್ನು ರೆಡಿ ಮಾಡಿಟ್ಟು ಆಮೇಲೆ ಮಾಡೋಕ್ಕೆ ಶುರು ಮಾಡಿ. ಇಲ್ಲಾಂದರೆ 3 ಲೋಟ ಹಾಕಿದ್ದೆ, ಇನ್ನು 1.25 ಲೋಟ ನೀರು ಹಾಕ್ತೀವಿ. 4 ಆಯಿತು.
4.25 ಲೋಟ ನೀರು ಹಾಕಿದ್ದೀನಿ. ಈಗ ಇದನ್ನು ಹಾಗೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದು ಕುದಿ ಬರಬೇಕು. ಒಂದು ಕುದಿ ಬಂದಮೇಲೆ ಇದಕ್ಕೆ ಅಕ್ಕಿ ಹಾಕಬೇಕು. ಇದು ತಂದಿಟ್ಟಿದ್ದಂಥ ಮೊಸರು ಅರ್ಧ ಲೋಟದಷ್ಟು ಮೊಸರು ಹಾಕಿದ್ದೀವಿ. ಮೊಸರು ಹಾಕಿದ್ದೀನಿ, ಸಾಕು. ಟೇಸ್ಟ್ ಬರುತ್ತೆ. ನೀವು ಬೇಕಾದರೆ ತೆಂಗಿನಕಾಯಿ ಹಾಲನ್ನ ಮಾಡಿಕೊಂಡು ಅದನ್ನು ಹಾಕ್ಬೋದು, ಇನ್ನೂ ಟೇಸ್ಟ್ ಬರುತ್ತೆ. ಇದಕ್ಕೆ ಗೋಡಂಬಿ ಅದನ್ನು ಪೇಸ್ಟ್ ಮಾಡಿ ಅದನ್ನು ಹಾಕ್ಬೋದು. ಈಗ ಕುದಿ ಬರ್ತಾ ಇದೆ. ಚೆನ್ನಾಗಿ ಕುದಿ ಬಂದ ಮೇಲೆ ಅಕ್ಕಿ ಹಾಕಬೇಕು. ನಾನು ಒಂದು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಒಂದು ಕೈಯಲ್ಲಿ ಬಿರಿಯಾನಿ ಮಾಡೋದ್ರಿಂದ ಸ್ವಲ್ಪ ವೀಡಿಯೋ ಆಚೆ ಈಚೆ ಆಗಿರ್ಬೋದು. ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದರೆ ಇನ್ನೂ ಚೆನ್ನಾಗಿ ಮಾಡೋಣ ಅಂತ ಪ್ರಯತ್ನ ಮಾಡ್ತಿದ್ದೀನಿ. ಅದಕ್ಕೆ ನಿಮ್ಮ ಸಪೋರ್ಟು ತುಂಬ ಮುಖ್ಯ. ಮಾಡೋಣ, ಸಪೋರ್ಟ್ ನೀವು ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಮಾಡ್ತೀನಿ. ಇವತ್ತಿನ ಬಿರಿಯಾನಿ ಹೇಗಾಗಿದೆ ಅಂತೇಳಿ ನೋಡಬೇಕು. ಈಗ ಆಲ್ರೆಡಿ ಕುದಿ ಬರ್ತಾ ಇದೆ. ಇನ್ನು ಪೂರ್ತಿ ಕುದಿ ಬಂದಮೇಲೆ ಇದಕ್ಕೆ ರೈಸ್ ಹಾಕೋಣ. ಅಕ್ಕಿಯನ್ನು ಕ್ಲೀನಾಗಿ ತೊಳೆದು ನೆನೆಸಿಟ್ಟಿದ್ದೀವಿ, ಅದನ್ನು ಹಾಕಬೇಕು. ಈಗ ಒಂದು ಕುದಿ ಬರಬೇಕು. ಕುದಿ ಬಂದಮೇಲೆ ಹಾಕೋಣ. ಬಂದಿದೆ, ಚೆನ್ನಾಗಿ ಕುದಿ ಬಂದಿದೆ. ಈಗ ನೆನೆಸಿಟ್ಟಿದ್ದಂಥ ತೊಳೆದಿಟ್ಟಿದ್ದಂಥ ಅಕ್ಕಿನ ಹಾಕಬೇಕು. ಅಕ್ಕಿ ಹಾಕಿದ ಮೇಲೆ ಅದನ್ನು ಹಾಗೇ ಒಂದು ಸಲ ಮಗಚಿ ತಿರುಗಿಸೋಣ. ಒಂದು ಸಲ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಬಿಟ್ಬಿಡೋಣ. ಇದಕ್ಕೆ ಕುದಿ ಬರಬೇಕು. ಮತ್ತು ಕುದಿ ಬಂದಮೇಲೆ ಅದೇನಾಗುತ್ತೋ ನೋಡೋಣ. ಫ್ರೆಂಡ್ಸ್, ಬಿರಿಯಾನಿ ಮಾಡೋದು ತುಂಬ ಈಸಿ ಗೊತ್ತಿದ್ದವ್ರಿಗೆ. ಆದರೆ ನಮಗೆ ತುಂಬ ಕಷ್ಟ. ಈಗ ತುಂಬ ಕಷ್ಟಪಟ್ಟು ಮಾಡ್ತಾಯಿದ್ದೀವಿ ಬಿರಿಯಾನಿನ. ಕುದಿ ಬರ್ತಾ ಇದೆ. ಫುಲ್ಲು ಕುದಿ ಬಂದಮೇಲೆ ಈಗ ಇದರಲ್ಲೇ ನೀರು ಡ್ರೈ ಆಗಬೇಕು. ಇದರಿಂದ ಒಂದು ಸಲ ಮಗ್ಸಿ ಹಾಕಬೇಕು. ಜಾಸ್ತಿ ತಿರುಗಿಸ್ಬಾರ್ದು. ಜಾಸ್ತಿ ತಿರುಗಿಸಿದ್ರೆ ಮಸಾಲೆ ಎಲ್ಲ ಆಚೆ ಈಚೆ ಹೋಗುತ್ತೆ. ಒಂದು ಸಲ ತಿರುಗಿಸ್ಬೇಕು ಅಷ್ಟೇ. ಒಂದು ಸಲ ತಿರುಗಿಸಿದ್ಮೇಲೆ ಹಾಗೆ ಬಿಟ್ಟಿರಬೇಕು. ಅದು ಕುದಿ ಬರುತ್ತೆ. ಈಗ ಬಿರಿಯಾನಿ
ಈಗ ನಾವು ಮಾಡ್ತಿರೋದು ನ್ಯಾಚುರಲ್ಲಾಗಿ ಮಾಡ್ತಾಯಿದ್ದೀವಿ ಬಿರಿಯಾನಿ. ಇನ್ನು ಯಾವ ಥರ ಮಾಡಬೇಕು ಅನ್ನೋದನ್ನು ನೀವು ನಮಗೆ ಕಾಮೆಂಟ್ ಮಾಡಿ ಹೇಳಿ. ಯಾಕಂದರೆ ನಾವೀಗ ಹೊಸದಾಗಿ ಮಾಡ್ತಾ ಇರೋದು, ಅದಕ್ಕೋಸ್ಕರ ನಮಗೂ ಗೊತ್ತಿಲ್ಲ, ಕಲಿತಾ ಇದ್ದೀವಿ ಮಾಡ್ತಾ ಇರೋದು. ಇದೇ ನಾನು ಮೊದಲನೇ ಬಾರಿ ಮಾಡ್ತಾ ಇರೋದು ಬಿರಿಯಾನಿ. ಅಡುಗೆ ರೂಮ್ ಒಳಗೆ ಬಂದಿರೋದೇ ಅಪರೂಪಕ್ಕೆ. ಇದು ಬಿರಿಯಾನಿ ಮಾಡ್ತಾಯಿದ್ದೀನಿ. ಹೇಗಾಗಿದೆ ಅಂತ ನನಗೂ ಗೊತ್ತಿಲ್ಲ, ಹೇಗೆ ಬರುತ್ತೆ ಅಂತಲೂ ಗೊತ್ತಿಲ್ಲ. ಇದು ಮೇಲ್ಗಡೆ ಡ್ರೈ ಆಗಬೇಕು, ಅದನ್ನು ಹೇಗೆ ಡ್ರೈ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಇದಕ್ಕೆ ನಾವು ತುಪ್ಪ ಮತ್ತು ಎಣ್ಣೆ ಜಾಸ್ತಿ ಹಾಕಿದ್ರಿಂದ ಮೇಲ್ಗಡೆನೇ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್. ಇದು ಎಣ್ಣೆ ಅಂಶ, ತುಪ್ಪ ಎಣ್ಣೆ ಮಿಕ್ಸ್ ಆಗಿ ಮೇಲ್ಗಡೆ ನೋಡಿ ಎಷ್ಟು ಎಣ್ಣೆ ಬಂದಿದೆ. ಅದನ್ನು ಕಮ್ಮಿ ಮಾಡಬೇಕಿತ್ತು. ಇನ್ನು ಯಾವ ಥರ ಬಿರಿಯಾನಿ ಮಾಡ್ಬೋದು ಅಂತೇಳಿ ನೀವು ನಮಗೊಂದು ಮಾಹಿತಿ ಕೊಡಿ, ಕಮೆಂಟ್ ಮಾಡಿ. ಯಾವ ಥರ ಮಾಡ್ಬೋದು ಇನ್ನೂ ಇದಕ್ಕಿಂತ ಚೆನ್ನಾಗಿ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ. ನೀವು ಕಮೆಂಟ್ ಮಾಡಿ ಹೇಳಿದರೆ ನಾನು ಇನ್ನೊಂದು ದಿನ ನೀವು ಹೇಳಿರೋ ಥರನೇ ನಾವು ಮಾಡಿ ಒಂದು ವೀಡಿಯೋ ಹಾಕ್ತೀನಿ. ಈ ಥರ ಆಗಿದೆ, ಈ ಟೈಪ್ ಬಂದಿದೆ. ಇನ್ನು ಅಕ್ಕಿ ಸರಿಯಾಗಿ ಬೆಂದಿಲ್ಲ, ಅದಕ್ಕೆ ಸರಿಯಾಗಿ ಬೇಯಬೇಕು ಅಂದರೆ ಒಂದು ಸಲ ಮಿಕ್ಸ್ ಮಾಡಬೇಕು ಅಂತ ನೋಡಬೇಕು. ಹವೆಯಲ್ಲಿ ಈಗ ಬಿರಿಯಾನಿ ರೆಡಿಯಾಗಿದೆ. ಇನ್ನೊಂದು 5 ನಿಮಿಷ ಹಾಗೆ ಬಿಸಿಗಿಟ್ಟು ಬಿಡೋಣ, ಮತ್ತೆ ಏನಾಗಿದೆ ಅಂತ ನೋಡೋಣ. ಫೈನಲಿ ಬಿರಿಯಾನಿ ರೆಡಿಯಾಗಿದೆ. ನಮ್ಮ ಬಿರಿಯಾನಿ ರೆಡಿಯಾಗಿದೆ. ಹೇಗಿದೆ ಅಂಥೇಳಿ ಒಂದು ಟೇಸ್ಟ್ ನೋಡೋಣ. ಫೈನಲಿ ನಮ್ಮ ಬಿರಿಯಾನಿ ರೆಡಿ ಹೋಗಿದೆ. ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಮೊದಲನೇ ಸರಿ ಮಾಡ್ತಿರೋ ಬಿರಿಯಾನಿ ಚೆನ್ನಾಗಾಗಿದೆ ಅಂತಿದ್ದಾರೆ. ಟೇಸ್ಟ್ ಸೂಪರ್ ಅಚ್ಚಾ. ಓಕೆ, ಬಿರಿಯಾನಿ ಮಾಡಿದೆ. ಆದರೆ ಯೂಟ್ಯೂಬಲ್ಲಿ ಹೇಳ್ಕೊಟ್ಟಂಗೆ 20 ನಿಮಿಷದಲ್ಲಿ ಬಿರಿಯಾನಿ ಮಾಡೋದು ಅಷ್ಟು ಸುಲಭ ಅಲ್ಲ. ನಾನು ಬಿರಿಯಾನಿ ಮಾಡಲಿಕ್ಕೆ 1.5 ಗಂಟೆ ಟೈಮ್ ತಗೊಂಡಿದ್ದೀನಿ. ಬಿರಿಯಾನಿ ಏನೋ ಬಂತು ಅವರು ಹೇಳಿದಾಗೆ, ಅದೇ ಟೇಸ್ಟು ಮತ್ತು ಅದೇ ಮೆಥಡಲ್ಲಿ ಮಾಡಿದ್ದೀನಿ. ಬಿರಿಯಾನಿ ಚೆನ್ನಾಗಿದೆ ಅಂತೇಳಿ ತಿಂದವರು ಹೇಳಿದ್ದಾರೆ. ಆದರೆ ನೀವು 20 ನಿಮಿಷದಲ್ಲಿ ಮಾಡ್ತೀನಿ ಅಂಥೇಳಿ ಯಾವಾಗಲೂ ಅಂದ್ಕೋಬೇಡಿ. ಅದು 20 ನಿಮಿಷದಲ್ಲಿ ಆಗಲ್ಲ. 20 ನಿಮಿಷದಲ್ಲಿ ಮಾಡಬೇಕಂದ್ರೆ ಅದಕ್ಕೆ ಬಿರಿಯಾನಿ ಅಂತಲೇ ಎಕ್ಸ್ಪರ್ಟ್ಗಳಿರ್ತಾರೆ, ಅವರಿಂದ ಮಾತ್ರ ಸಾಧ್ಯ 20 ನಿಮಿಷದಲ್ಲಿ ಮಾಡೋಕ್ಕೆ. ನಮ್ಮಿಂದ ಎಲ್ಲ ನಾವು ಮಾಡಬೇಕು ಅಂತ ಹೊಸದಾಗಿ ಮಾಡಬೇಕು ಅನ್ನೋರು ಅದು ಒಂದು ಗಂಟೆ 1.5 ಗಂಟೆ ಟೈಮ್ ತಗೊಳುತ್ತೆ. ಇನ್ನು ನನಗಿಂತ ಸ್ವಲ್ಪ ಫಾಸ್ಟ್ ಇದ್ದವರು 1 ಗಂಟೆಲಿ ಮಾಡ್ಬೋದು. ನೋಡಿ, ನೀವೇ 1 ಗಂಟೆಲಿ ಮಾಡ್ತೀರಾ, 1.5 ಗಂಟೆಲಿ ಮಾಡ್ತೀರಾ, ಇಲ್ಲ 20 ನಿಮಿಷದಲ್ಲೇ ನೀವು ಬಿರಿಯಾನಿ ಮಾಡ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿ. ಏನು ಹೊಸಬ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ, ಇದಕ್ಕೆ ನಿಮ್ಮ ಸಪೋರ್ಟು ತುಂಬ ಮುಖ್ಯ. ಧನ್ಯವಾದಗಳು.